ಮೊದಲಿಗೆ ನಮ್ಮೆಲ್ಲರ ಗುರುಗಳಾದ ಡಾಕ್ಟರ್ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೂ ಸ್ವರ್ಣಮಾಲಾಮ್ಮನವರಿಗೂ ನನ್ನ ಕೋಟಿ ಕೋಟಿ ಶಿರಸಾಷ್ಟಾಂಗ ನಮಸ್ಕಾರಗಳು. ನನಗೆ ಜನ್ಮ ನೀಡಿದ ತಂದೆ ತಾಯಿಗಳಿಗೂ ಹಾಗೂ ನನ್ನ ಪ್ರಥಮ ಗುರುಗಳಾದ ಶ್ರೀಮತಿ ಮನೋರಮಾ ಮೇಡಮ್ ರವರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಮಾರ್ಗದರ್ಶಕ ಗುರುಗಳಾದ ಬ್ರಹ್ಮಶ್ರೀ ಪ್ರೇಮನಾಥ್ ಸರ್ ಅವರಿಗೂ ನನ್ನ ವಂದನೆಗಳು. ಇಂಥ ಅದ್ಭುತವಾದ ಅವಕಾಶವನ್ನು ನೀಡಿದ ರಂಗನಾಥ್ ಸರ್ಗೂ ನನ್ನ ವಂದನೆಗಳು. ಈ ದಿನ ಜೂಮ್ ನಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೂ ನನ್ನ ವಂದನೆ. ಓಕೆ ಮಾಸ್ಟರ್ಸ್, ನಾವು ನಿನ್ನೆ ದಿನ ಆತ್ಮದ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ತುಂಬಾ ವಾಸ್ಟ್ ಸಬ್ಜೆಕ್ಟ್ ಇದು. ಆದ್ರೂ ಸ್ವಲ್ಪ 2 ದಿವಸದಲ್ಲಿ ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತೀನಿ. ಈ ದಿನ ಮತ್ತೆ ಮುಂದಿನ ಹಂತಗಳಂತ ಹೇಳಿದ್ನಲ್ಲ, ಅಂದ್ರೆ ಏನೇನು ಆಸೆಗಳು, ಆತ್ಮಸ್ಥೈರ್ಯ, ಮನೋಸ್ಥೈರ್ಯ, ಸಂಸಾರ, ಈ ತರ ಧರ್ಮ ಅಧರ್ಮ. ಇವತ್ತು ಧರ್ಮ ಅಧರ್ಮ ಜೀವನದಲ್ಲಿ ಇದ್ದೇ ಇರುತ್ತೆ ಅಲ್ಲ. ನಾವು ಆತ್ಮ ಸಾಕ್ಷಾತ್ಕಾರ ಹೊಂದಬೇಕಂದ್ರೆ ಧರ್ಮದಿಂದ ನಡಿಬೇಕು. ಧರ್ಮ ಅಂದ ತಕ್ಷಣ ನಮಗೆ ಕಣ್ಣು ಮುಂದೆ ಬರೋದೇ ಮಹಾಭಾರತದ ಕತೆ ಅಲ್ಲ, ಎಲ್ಲರಿಗೂ ಗೊತ್ತಲ್ಲ. ಅದ್ರಲ್ಲಿ ಎರಡೂ ಇದೆ, ಧರ್ಮ ಅಧರ್ಮ ಎರಡೇ. ಪಾಂಡವರು ಮತ್ತು ಕೌರವರ ನಡುವೆ ನಡೆದ ಯುದ್ಧ ಅಲ್ಲ ಅದು. ಮಹಾಭಾರತ ಅಂದ್ರೆ ಇಬ್ಬರ ನಡುವೆ ಅಲ್ಲ, ಧರ್ಮ ಅಧರ್ಮಗಳ ನಡುವೆ ನಡೆದ ಯುದ್ಧ. ಧರ್ಮಾಚರಣೆಯಿಂದ ಉಂಟಾಗುವ ಲಾಭಗಳನ್ನು ತೋರಿಸಿದವರಲ್ಲಿ ಅಧರ್ಮವನ್ನು ಆಶ್ರಯಿಸಿದ ಕೌರವರ ಹತ್ತಿರ ಬಲವಾದ ಸೈನ್ಯ ಇತ್ತು, ಅತಿರಥ ಮಹಾರಥರು ಎಲ್ಲರೂ ಇದ್ರು. ಆದ್ರೂ ಸಹ ಯುದ್ಧದಲ್ಲಿ ಅವರು ಸೋತು ಹೋಗ್ತಾರೆ. ಧರ್ಮವನ್ನು ಆಶ್ರಯಿಸಿದ ಪಾಂಡವರು ವಿಜಯವನ್ನು ಹೊಂದುತ್ತಾರೆ. ಆದ್ರೆ ನಾರ್ಮಲ್ ಆಗಿ ನೋಡಕ್ ನಮಗೆ ಏನ್ಸುತ್ತೆ, ಪಾಂಡವರು ಧರ್ಮವಾಗಿರ್ತಾರೆ. ಆದ್ರೆ ಏನಾಗುತ್ತೆ, ಅವ್ರಿಗೆ ತುಂಬಾ ಕಷ್ಟ ಬರುತ್ತಲ್ಲ. ಎಷ್ಟೋ ಕಷ್ಟ ಅನುಭವಿಸ್ತಾರೆ, ಹೊರಗಡೆ ಹಾಕ್ತಾರೆ, ರಾಜ್ಯ ಕೊಡೋದಿಲ್ಲ, ಅರಿಗಿನ ಮನೆಯಲ್ಲಿ ಇರ್ತಾರೆ, ಅಜ್ಞಾತವಾಸ ಅನುಭವಿಸ್ತಾರೆ. ಆದ್ರೆ ಕೊನೆಯಲ್ಲಿ ವಿಜಯವನ್ನು ಹೊಂದುತ್ತಾರೆ. ಯಾರು ಧರ್ಮವನ್ನು ಆಶ್ರಯಿಸ್ತಾರೋ ಅವರ ಜೊತೆಯಲ್ಲಿ ದೈವ ಶಕ್ತಿ ಯಾವಾಗ್ಲೂ ಇರುತ್ತೆ. ಆದ್ರೆ ನಮಗೆ ಕಣ್ಣಿಗೆ ಕಾಣಲ್ಲ. ಅಂತಾರಲ್ಲ, ಒಳ್ಳೆಯರಾಗ್ಬಾರ್ದ್ರಿ, ಸುಮ್ನೆ ಕಷ್ಟಗಳು ಅನುಭವಿಸ್ಬೇಕು, ಅತೀ ಒಳ್ಳೆಯರಾಗೋದು ಒಳ್ಳೇದಲ್ಲ ಅಂತಿರ್ತಾರೆ. ಆದ್ರೆ ತಾತ್ಕಾಲಿಕವಾಗಿ ನೋವನ್ನು ಅನುಭವಿಸಿದ್ರು ಕೂಡ ಶಾಶ್ವತವಾಗಿ ಆನಂದ, ಜಯ ಎರಡೂ ಸಿಗುತ್ತೆ ನಮಗೆ. ಆದ್ರೆ ಅಧರ್ಮವನ್ನು ಆಶ್ರಯಿಸೋರ ಜೊತೆಗೆ ಯಾವ ದೈವ ಶಕ್ತಿ ಇರೋದಿಲ್ಲ. ನೋಡ್ರಿ, ದುರ್ಯೋಧನ, ಶಕುನಿ, ಕರ್ಣರಿಗೆ ಧರ್ಮದ ಅರಿವಿತ್ತು, ಅವ್ರಿಗೇನಿಲ್ಲ ಅಂತಿಲ್ಲ, ಅವರೆಲ್ಲ ಒಳ್ಳೆಯವರೇ. ಆದ್ರೂ ಅಧರ್ಮವನ್ನೇ ಆಶ್ರಯ ಕೊಡ್ತಾರೆ. ಇಲ್ಲಪ್ಪ, ನಮ್ ರಾಜ್ಯಗೆ ನಾವು ನಿಷ್ಠೆಯಿಂದ ಇರ್ಬೇಕು ಅಂತೇಳಿ ಹೊರಗಡೆ ಬರ್ಬೋದಾಗಿತ್ತು. ಅವರು ನಿನ್ ಕೆಟ್ಟ ಕೆಲಸ ಮಾಡ್ತಾ ಇದ್ದಾರೆ, ನಿನ್ ಜೊತೆ ನಾವಿರಲ್ಲ ಅಂತ. ಆದ್ರೆ ಅವರು ಹಾಗೆ ಮಾಡ್ಲಿಲ್ಲ. ಭೀಷ್ಮ, ದ್ರೋಣಾಚಾರ್ಯರಿಗೂ ಅವರಿಗೂ ಸಹ ಧರ್ಮದ ಅರಿವಿತ್ತು. ಅಧರ್ಮ ಕಣ್ಣು ಮುಂದೆ ಅಧರ್ಮ ನಡೀತಾ ಇದ್ರು, ನೋಡ್ಕೋತ ಸುಮ್ಮನಿದ್ರು. ಯಾವ್ದದು? ದ್ರೌಪದಿಯ ವಸ್ತ್ರಾಪಹರಣ. ಯಾರೂ ಮಾತಾಡ್ಲಿಲ್ಲ, ಅತಿರಥ ಮಹಾರಥರೆಲ್ಲರೂ ಇದ್ರು. ಅದಕ್ಕೆ ಅವರೆಲ್ಲ ನಾಶ ಆಗ್ತಾರೆ. ಅದಕ್ಕೆ ಧರ್ಮೋ ರಕ್ಷಿತ ರಕ್ಷತಿ ರಕ್ಷಿತ. ನೀನು ಧರ್ಮವನ್ನು ರಕ್ಷಿಸು, ಅದು ನಿನ್ನನ್ನು ರಕ್ಷಿಸುತ್ತೆ ಅಂತ ಎಷ್ಟು ಚೆನ್ನಾಗಿ ಹೇಳುತ್ತೆ ಈ ಒಂದು ವಾಕ್ಯ. ಹಾಗಾದ್ರೆ ಧರ್ಮ ಅಂದ್ರೆ ಏನು? ಯಾರು ಯಾರು ಧರ್ಮ? ಯಾರಿಲ್ಲ, ಭಗವಂತನೇ. ಯಾರು ಈ ಸೃಷ್ಟಿಯನ್ನು ಸೃಷ್ಟಿಸಿರ್ತಾರೋ ಅವನೇ ಧರ್ಮದ ಒಂದು ಕರ್ತ. ಅವನ ಧರ್ಮ ಅಂದ್ರೆ ಏನು? ಒಂದು ಏರ್ಪಾಡು ಮಾಡಿರೋ ನಿಯಮಗಳಿವು. ಹೀಗೆ ಇರ್ಬೇಕು, ಈ ತರ ನಡ್ಕೋ, ತಂದೆ ತಾಯಿನ ಪ್ರೀತಿ ಮಾಡು, ಗೌರವ ಕೊಡು, ನಮಸ್ಕರಿಸು, ಒಳ್ಳೇದಕ್ಕೆ ಪ್ರೋತ್ಸಾಹ ಕೊಡು. ಇವೆಲ್ಲ ಧರ್ಮದ ನಿಯಮಗಳು, ಕಟ್ಟುಪಾಡುಗಳಿವು. ಪ್ರತಿಯೊಬ್ಬ ಜೀವಿ ಹೇಗೆ ಬದುಕಬೇಕು, ಹೇಗೆ ಪ್ರವರ್ತಿಸಬೇಕು ಅಂತ ತಿಳಿಸುವುದೇ ಧರ್ಮ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಅಂತಾರ ನೋಡಿ, ಯಾರಾದ್ರೂ ಕೆಟ್ಟ ಕೆಲಸ ಮಾಡ್ತಾರೆ, ಏನಪ್ಪಾ ಧರ್ಮದಿಂದ ನಡ್ಕೊಳ್ಳು, ಅಧರ್ಮ ಪಕ್ಕ ಸೇರ್ಬೇಡ, ನೀನು ಹಾಳಾಗಿ ಹೋಗ್ತೀಯಾ ಅಂತ ಹೇಳ್ತಾರೆ. ಇದೆ ಒಳ್ಳೇದು. ಧರ್ಮ ಅಂದ್ರೆ ಒಳ್ಳೇದು, ಅಧರ್ಮ ಅಂದ್ರೆ ಕೆಟ್ಟದಷ್ಟೇ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ. ಧರ್ಮವನ್ನು ಕಾಪಾಡೋದು ನಮ್ಮ ಧರ್ಮ, ಹೌದಾ? ಹಾಗಾದ್ರೆ ಧರ್ಮನ್ನ ಯಾರು ಹೊರಗಿನವರು ತಿಳಿಸ್ಕೊಡಲ್ಲ ನಿನಗೆ. ನಮ್ಮ ಅಂತರಾತ್ಮದಿಂದ ಸಹಜವಾಗಿ ಹೊರಗಡೆ ಬರುತ್ತೆ ಅದು. ಧರ್ಮವನ್ನು ನಿರ್ದೇಶಿಸಿದ್ದು ಭಗವಂತನೇ. ಆತ ಹೇಳಿದ ಹಾಗೆ ಕೇಳಬೇಕು.
ಆ ಭಗವಂತ ಆತ್ಮರೂಪದಲ್ಲಿ ನಮ್ಮ ಒಳಗಿರ್ತಾನೆ, ಸದಾ ಎಚ್ಚರಿಸ್ತಿರ್ತಾನೆ. ಕೆಟ್ಟ ಕೆಲಸ ಮಾಡ್ತಾರೆ, ಬೇಡ ಇದು ಬೇಡ, ನಿಂಗೆ ಒಳ್ಳೇದಲ್ಲ, ಇದರಿಂದ ನಿನಗೆ ಅನ್ಯಾಯ ಆಗುತ್ತೆ, ಹಾಳಾಗೋಗ್ತೀಯ ಅಂತ. ಆದ್ರೂ ನಾವು ನಮ್ಮ ಅಂತರಾತ್ಮದ ಮಾತು ಕೇಳೋದಿಲ್ಲ. ಈಗ ನೋಡ್ರಿ, ಧ್ಯಾನಿಗಳಿಗೆ ಎಷ್ಟೋ ಏನಾದ್ರು ಮಾಡ್ಬೇಕಾದ್ರೆ ಇಂಟ್ಯೂಷನ್ಸ್ ಬರ್ತಾವ ಒಳಗಡೆ. ಯಾರು ಹೇಳ್ತಾರೆ? ಅಂತರಾತ್ಮ ಹೇಳುತ್ತೆ, ಹೀಗ್ ಮಾಡು, ಇದು ಕರೆಕ್ಟು, ನೀನ್ ಏನ್ ಮಾಡ್ತಾ ಇದೀಯ ಕರೆಕ್ಟು. ಇಲ್ಲ ಒಂದ್ ಏನಾದ್ರು ಸ್ಪೀಚ್ ಕೊಡ್ಬೇಕಂದ್ರೆ ಒಳಗಡೆಯಿಂದ ಏನೇನೋ ಬರ್ತಾ ಇರ್ತತೆ, ಈ ಪಾಯಿಂಟ್ಸ್ ಹೇಳ್ರಿ, ಈ ಪಾಯಿಂಟ್ಸ್ ಹೇಳ್ರಿ. ತುಂಬಾ ಜನರಿಗೆ ಅನುಭವ ಆಗಿರ್ಬೋದು. ಅದಕ್ಕೆ ಭಗವಂತ ಆತ್ಮರೂಪದಲ್ಲಿದ್ದು ಪ್ರತಿ ಕ್ಷಣ ನಮ್ಮನ್ನು ಎಚ್ಚರಿಸ್ತಾ ಇರ್ತಾನೆ. ಯಾರು ಆ ಅಂತರಾತ್ಮದ ಧ್ವನಿಯನ್ನು ಕೇಳ್ತಾರೋ, ಅದರಂತೆ ನಡೀತಾರೋ ಅವರು ಧರ್ಮವನ್ನು ಆಚರಿಸ್ತಾರೆ. ನಾವು ಧರ್ಮದಿಂದ ನಡಿಬೇಕಾದ್ರೆ ಮತ್ತೆ ಎಲ್ಲಿಗೆ ಬರ್ಬೇಕು? ನಾವು ಧ್ಯಾನ ಮಾಡ್ಲೇಬೇಕು. ಧ್ಯಾನ ಮಾಡಿ ಧರ್ಮವನ್ನು ಕಾಪಾಡಿ ಮುಕ್ತಿಯನ್ನು ಹೊಂದಬೇಕು. ನೆಕ್ಸ್ಟ್, ಪ್ರಕೃತಿಯ ಬಗ್ಗೆ ಮಾನವರ ಧರ್ಮ. ಇದು ಧರ್ಮ ಅಂತ ನಾರ್ಮಲ್ ಆಗಿ ನೋಡ್ಕೊಂಡ್ರಿ ನಾವು, ಅಂದ್ರೆ ಜೀವನದಲ್ಲಿ. ಆದ್ರೆ ಪ್ರಕೃತಿಯ ಬಗ್ಗೆ ನಮ್ಮ ಧರ್ಮ ಇದೆ. ಏನದು? ಪ್ರಕೃತಿಯನ್ನು ಕಾಪಾಡೋದು ನಮ್ಮ ಧರ್ಮ. ನಾವು ಪ್ರಕೃತಿನ ಕಾಪಾಡಿದ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ಪ್ರಕೃತಿ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅಲ್ಲ. ಆತ ಎಲ್ಲಾ ಕಡೆದೇನೆ, ಸಕಲ ಚರಾಚರ ವಸ್ತುಗಳಲ್ಲೂ ಆತ ಇದ್ದಾನೆ. ಆತ ಇರ್ಲಾರ್ದ ಒಂದು ವಸ್ತುನೇ ಇಲ್ಲ, ಸ್ಥಳನೇ ಇಲ್ಲ. ಪ್ರಕೃತಿಲಿ ಯಾರ್ಯಾರಿದ್ದಾರೆ? ಪಂಚಭೂತಗಳಿವೆ, ಇವೆಲ್ಲವೂ ಭಗವಂತನ ಸೃಷ್ಟಿಯೇ. ಅದಕ್ಕೆ ನಾವು ಪ್ರಕೃತಿಯನ್ನು ಗೌರವಿಸ್ಬೇಕು, ಪ್ರಕೃತಿಯನ್ನು ನಾಶ ಮಾಡಬಾರ್ದು. ಸೈಂಟಿಫಿಕ್ ಆಗಿ ಹೇಳೋದಾದ್ರೆ, ಪ್ರಕೃತಿ ಸಾಮಾನ್ಯವಾಗಿ ತುಂಬಾ ಬರೋದು ಯಾವುದು? ಕಾಡು, ಮರಗಿಡಗಳು. ಅವನ್ನೆಲ್ಲ ಕಡಿತಾ, ಈಗ ಆಧುನೀಕರಣ, ಮನೆಗಳು ಕಟ್ತಾ ಇದ್ದಾವೆ. ಅದಕ್ಕೆ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಮಳೆ ಕಡಿಮೆ ಆಗ್ತಾ ಇದೆ. ನೋಡ್ತಾ ಇದೀವಲ್ಲ ನಾವು. ಇದಕ್ ಕಾರಣ ಯಾರು? ಅಯ್ಯೋ ಇಷ್ಟು ಬಿಸಿಲಾಗ್ತಿದೆ, ಭಗವಂತ ಯಾಕಪ್ಪ ಈ ತರ ಬಿಸಿಲು ಕೊಡ್ತಿದ್ಯಾ ಅಂದ್ರೆ, ಯಾರು ಮಾಡಿದ್ದು? ನಾವು ಮಾಡಿದ್ ನಾವೇ ಅನುಭವಿಸ್ಬೇಕು. ಇದಕ್ಕೆ ಪ್ರಕೃತಿ ನಾಶ ಮಾಡಬಾರ್ದು ಅನ್ನೋದಕ್ಕೆ ಒಂದು ರಾಮಾಯಣದ ಇನ್ಸಿಡೆಂಟ್ ಹೇಳ್ತೀನಿ. ತುಂಬಾ ಜನ ಕೇಳಿರ್ತೀರಿ, ಸೀತಾಯಣ ಹೇಳ್ಬೇಕಾರೆ. ಸೀತಾಮಾತೆ ಚಿಕ್ಕವಳಿದ್ದಾಗಿಂದನೂ ಅವ್ರ ತಂದೆ ಜನಕ ಮಹಾರಾಜ ಅವಳ ಎಲ್ಲೇ ಇದ್ರು, ಒಂದು ಅಡವಿಗಳಲ್ಲಿ ಫಂಕ್ಷನ್ ಆಗಿರ್ಬೋದು, ಬೇರೆಯವ್ರು ಕರೆದಿರ್ಬೋದು, ಋಷಿಮಣಿಗಳು ಏನಾದ್ರು ಪ್ರೋಗ್ರಾಮ್ ಇರ್ಬೋದು, ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರೆ. ತುಂಬಾ ಚಿಕ್ಕವಳು, ಒಂದ್ 5 ವರ್ಷ ಇರ್ಬೋದು. ಒಬ್ಬ ಗುರು ಒಂದು ಕುಟೀರವನ್ನು ಕಟ್ಕೊಂಡು ಅದಕ್ಕೆ ಆಮಂತ್ರಣ ಕೊಡ್ತಾರೆ, ಓಪನಿಂಗ್ ಸೆರೆಮನಿ. ಇಬ್ರು ಹೋಗ್ತಾರೆ. ಜನಕ ಮಹಾರಾಜ ಒಳಗಡೆ ಹೋಗ್ತಾನೆ, ಸೀತಾಮಾತೆ ಹೊರಗೆ ನಿಲ್ಲುತ್ತಾರೆ. ಬಾ ಮಗು, ಯಾಕೆ ಅಲ್ಲೇ ನಿಂತಿದೆ ಅಂದ್ರೆ, ಇಲ್ಲ ನಾನು ಬರಲ್ಲ, ನನಗೆ ತುಂಬಾ ಕೋಪ ಬಂದಿದೆ. ಯಾಕಮ್ಮ ಕೋಪ ಯಾಕೆ ಬಂದಿದೆ? ನಾನು ಏನ್ ಮಾಡಿದ್ದೇನೆ? ಇಲ್ಲ, ಹಾಗಾದ್ರೆ ನೀವು ಈ ಮನೆ ಎದರಿಂದ ಕಟ್ಟಿದ್ರಿ ಹೇಳ್ರಿ ಅಂತ. ಮರಗಳು ಕಳ್ಕೊಂಡು ಕಟ್ಟಿದೀನಿ. ಅದು ತಪ್ಪಲ್ವಾ? ಮತ್ತೆ ಏನ್ ಮಾಡಬೇಕು ಎಲ್ಲಿಂದ? ಆದ್ರೆ ನೀವು ಏನಾದ್ರು ಮತ್ತೆ ಗಿಡ ನೆಟ್ಟಿದ್ದೀರಾ ಅಂತ ಕೇಳ್ತಾಳೆ. ಇಲ್ಲ. ಮತ್ತೆ ನೀವು ಒಂದು ಮರ ಕಡಿದ್ರೆ 2 ಗಿಡ ನೆಡಬೇಕು. ನೋಡ್ರಿ, ಕರೆಕ್ಟ್ ಅಲ್ಲ? ಮುಂದೆ ಈಗ ನಮಗೆ ಅದು ಉಪಯೋಗ ಆಗಲ್ಲ ನಿಜ, ಮುಂದೆ ಬರೋ ಸಂತತಿಗೆ ಅದು ಸಹಾಯ ಆಗುತ್ತೆ. ಆಗ ಆ ಗುರುಗಳು ಹೇಳ್ತಾರೆ, ಆಯ್ತಮ್ಮ, ನಾನು 2 ಗಿಡ ಬೆಳೆಸ್ತೀನಿ, ಎಷ್ಟು ನಾನು ಮರ ಕಡ್ದೀನಿ ಅಷ್ಟು ಗಿಡಗಳನ್ನು ಬೆಳೆಸ್ತೀನಿ, ಈಗ ಬಾಮ್ಮ ಅಂತಲೇ. ಆಗ ಮಾತೆ ಸಂತುಷ್ಟಳಾಗಿ ಒಳಗಡೆ ಹೋಗ್ತಾಳೆ. ಅಂದ್ರೆ ನಮಗೆ ದೇವಾನು ದೇವತೆಗಳು ಅದನ್ನ ತಿಳಿಸ್ಕೊಡ್ತಾ ಇದ್ರೆ ನಾವು ನೋಡ್ತಾ ಇಲ್ಲ, ಬರೇ ಹೌದಲ್ಲ, ಇನ್ಸಿಡೆಂಟ್ ಚೆನ್ನಾಗಿದೆ ಅಲ್ಲ, ಸೀತಾಮಾತೆ ಎಷ್ಟು ಬುದ್ಧಿವಂತೆ, ಎಷ್ಟು ಒಳ್ಳೆಯವಳು, ಅಷ್ಟೇ. ನಾವು ಒಳ್ಳೆಯವರಾಗೋದು ಬೇಡವಾ? ಹೇಳೋಕಷ್ಟೇ ಅಲ್ಲ, ಆಚರಣೆಯಲ್ಲಿ ತರಬೇಕು. ಅದರಂತೆ ಪ್ರಕೃತಿಯಲ್ಲಿ ಪ್ರಾಣಿಗಳು ಸಹ ಒಂದು ಭಾಗ. ಆದ್ರೆ ಏನ್ ಮಾಡ್ತಾ ಇದ್ದಾನೆ ಮನುಷ್ಯ? ತನ್ನ ಬಾಯಿ ರುಚಿಗೋಸ್ಕರ ಪ್ರಾಣಿಗಳನ್ನು ಕೊಂದು ತಿಂತಾ ಇದ್ದಾನೆ. ಪ್ರಾಣಿಗಳನ್ನು ಕೊಲ್ಲಿದ್ರೆ ಇಂಡೈರೆಕ್ಟ್ ಆಗಿ ಪ್ರಕೃತಿಯನ್ನು ಹಿಂಸಿಸಿದ ಹಾಗೆ. ಪಕ್ಷಿಗಳನ್ನು ಪಂಜರದಲ್ಲಿಟ್ಟು ಬಂಧಿಸ್ತಾ ಇದ್ದಾನೆ, ಮೀನುಗಳನ್ನು ತಿಂತಾ ಇದ್ದಾನೆ, ಅಥವಾ ತೊಟ್ಟಿಯಲ್ಲಿಟ್ಟು ಅವರ ಸ್ವೇಚ್ಛೆಯನ್ನು ಅಪಹರಿಸ್ತಾ ಇದ್ದಾನೆ. ಹಾಗೆಯೇ ಮನುಷ್ಯರ ಮೇಲೆ, ಪ್ರಾಣಿಗಳ ಮೇಲೆ ನಿರಂತರ ದೌರ್ಜನ್ಯ ನಡೀತಾ ಇದೆ. ಇನ್ನೇನ್ ನಾವು ಪ್ರಕೃತಿ ಪ್ರೇಮಿಗಳಾಗ್ತೀವ್ರಿ? ಗೌರವ ಕೊಡ್ತೀವ? ಇಲ್ಲ. ಅದಕ್ಕೆ ಜೀವ ಹಿಂಸೆ, ಮಾಂಸ ಭಕ್ಷಣೆ ಮಾಡಿದ್ರೆ ಪ್ರಕೃತಿ ರೋಷಗೊಳ್ಳುತ್ತೆ. ಸುಮ್ಮನೆ ಇರಲ್ಲ ಪ್ರಕೃತಿ.
ಏನ್ ಮಾಡುತ್ತೆ ಎಲ್ಲರಿಗೂ ಗೊತ್ತಲ್ಲ, ತನ್ನ ಸಿಟ್ಟನ್ನು ಭೂಕಂಪ, ಪ್ರವಾಹ, ಅರಣ್ಯ ಬೆಂಕಿ ಇವುಗಳ ಮೂಲಕ ಆಕೆ ತೋರಿಸ್ತಾಳೆ. ನೋಡ್ರಿ, ಎಲ್ಲಾದ್ರೂ ಏನಾದ್ರೂ ಅನಾಹುತಗಳಾಗಿದ್ರೆ ಅಲ್ಲಿ ಹೋಗಿರೋದು ಅಂದ್ರೆ ಹಾನಿಗೊಳಗಾಗೋದು ಕೆಟ್ಟವ್ರೆ. ಒಳ್ಳೆಯವರಿಗೆ ಏನೋ ಒಂದು ಕಾರಣದಿಂದ ಅವರು ಅದರಿಂದ ಹೊರಗಡೆ ಬರ್ತಾರೆ. ಅದಕ್ಕೋಸ್ಕರ ಪ್ರಕೃತಿಯ ಭಾಗವಾದ ಮರಗಳನ್ನು ಕಡಿಬಾರ್ದು, ಪ್ರಾಣಿಗಳನ್ನು ಪ್ರೀತಿಸ್ಬೇಕು, ಹಿಂಸೆ ಮಾಡಬಾರ್ದು. ಹಾಗೆ ಇನ್ನೊಂದು ಹೇಳ್ತಾರೆ, ಪ್ರಕೃತಿ ತಾಯಿಯ ಪ್ರತಿರೂಪ. ಪ್ರಕೃತಿಯನ್ನು ಹಿಂಸೆ ಮಾಡಿದ್ರೆ ತಾಯಿಗೆ ಹಿಂಸೆ ಮಾಡದಂತೆ. ಅದಕ್ಕೆ ಸ್ತ್ರೀಯರನ್ನು ಸಹ ಗೌರವಿಸಿ ಅಂತ ಹೇಳ್ತಾರೆ. ಬಲಹೀನರನ್ನು ರಕ್ಷಿಸಿ, ಇದೇ ಪ್ರಕೃತಿ ಧರ್ಮ. ಓಕೆ, ನೆಕ್ಸ್ಟ್ ಗುಡಿ ಧ್ಯಾನ ಮಂದಿರ. ಇದು ತುಂಬಾ ಚೆನ್ನಾಗಿದೆ, ನಮ್ಮ ಗುರುಗಳು ಸಹ ಹೇಳಿದ್ದಾರೆ. ಗುಡಿ ಧ್ಯಾನ ಮಂದಿರ, ಅದಕ್ಕೆ ನಮ್ಮ ಗುರುಗಳನ್ನ ಹೇಳ್ತಾರೆ ದೇವಾಲಯಗಳೆಲ್ಲ ಧ್ಯಾನಾಲಯಗಳಾಗ್ಬೇಕು ಅಂತ ಹೇಳಿದ್ದಾರೆ. ಗುಡಿ ನೋಡ್ರಿ ಏನು ಅಂದ್ರೆ ಹರಿ ದ್ವಾರ ಇದ್ದಂಗೆ, ಬಾಗ್ಲಷ್ಟೇ. ಹರಿ ಎಲ್ಲಿದ್ದಾನೆ ಅಲ್ಲಿ ಹೋಗಕ್ಕೆ ಅದು ಒಂದು ಬಾಗ್ಲು. ಆದ್ರೆ ನಾವೇನ್ ಮಾಡಿವಿ, ಅಲ್ಲೇ ಹರಿ ಇದ್ದಾನೆ ಅಂತ ತಿಳ್ಕೊಂಬಿಟ್ಟಿದ್ವಿ. ಆದ್ರೆ ಧ್ಯಾನ ಮಂದಿರ ಅಂದ್ರೆ ಹರಿಧಾಮ. ಎಷ್ಟು ಚೆನ್ನಾಗಿದೆ, ಹರಿದ್ವಾರ ಹರಿಧಾಮ. ಧಾಮ ಅಂದ್ರೆ ಭಗವಂತ ಇರೋ ಸ್ಥಳ. ಹರಿಧಾಮದಲ್ಲಿಯೇ ಹರಿ ಇರ್ತಾನೆ. ಆದ್ದರಿಂದ ಹರಿಧಾಮದ ಒಳಗಡೆ ಹೋಗ್ಬೇಕು. ಹರಿದ್ವಾರ ಇರುವುದು ಯಾಕೆ, ಇಲ್ಲಿ ಹರಿಧಾಮ ಇದೆ ಬನ್ನಿ ಅಂತ ಹೇಳೋಕೆ ಮಾತ್ರ ಈ ದೇವಾಲಯಗಳು. ಧ್ಯಾನ ಮಂದಿರ ಇದೆ, ಬನ್ನಿ ಇಲ್ಲಿ ಧ್ಯಾನ ಮಾಡಿ. ಅದಕ್ಕೆ ಪ್ರತಿಯೊಬ್ಬರು ದೇವಸ್ಥಾನಗಳಿಗೆ ಹೋಗಿ, ಧ್ಯಾನ ಮಂದಿರಕ್ಕೆ ಹೋಗಿ ಧ್ಯಾನ ಮಾಡಿ ನಿಮ್ಮೊಳಗಿರುವ ಭಗವಂತನನ್ನು ದರ್ಶಿಸ್ರಿ ಅಂತ ಹೇಳ್ತಾರೆ. ಓಕೆ, ಆತ್ಮ ನಿವೇದನೆ, ಇದು ತುಂಬಾ ಇಂಪಾರ್ಟೆಂಟ್ ಫ್ಯಾಕ್ಟರ್. ಭಕ್ತರಲ್ಲಿ 9 ವಿಧದ ಭಕ್ತರಿರ್ತಾರಂತೆ, ಎಲ್ಲರಿಗೂ ಗೊತ್ತಿರುತ್ತಲ್ಲ. ಯಾರ್ಯಾರು 9 ವಿಧದ ಭಕ್ತರು ಅಂತ ನೋಡೋಣ. ಅಂದ್ರೆ ಧ್ಯಾನ ಮಾಡುವವರು, ಮನನ ಮಾಡುವವರು, ಶ್ರವಣ ಮಾಡುವವರು, ಮನನ ಮಾಡುವವರು, ಕೀರ್ತನೆಗಳನ್ನು ಹಾಡುವವರು, ಪಾದ ಸೇವೆ ಮಾಡುವವರು, ಅರ್ಚನೆ ಮಾಡುವವರು, ವಂದನೆಗಳನ್ನು ಮಾಡುವವರು, ದಾಸ್ಯ ಮಾಡುವವರು, ಸಖ್ಯ ಮಾಡುವವರು ಅಂದ್ರೆ ಫ್ರೆಂಡ್ಶಿಪ್. 8 ಆಯ್ತು. ಕೊನೆಯದಾಗಿ ಯಾರು ಭಕ್ತರು? ಆತ್ಮ ನಿವೇದನೆ ಮಾಡುವವರು. ಈ ತರ ಆತ್ಮ ನಿವೇದನೆ ಮಾಡುವವರಂದ್ರನೇ ಭಗವಂತನಿಗೆ ತುಂಬಾ ಇಷ್ಟ. ಆತನಿಗೆ ಪಂಚ ಪ್ರಾಣ ಅಂತೆ. ಯಾಕಂದ್ರೆ ಕೀರ್ತನೆಯನ್ನ ಹಾಡಿ ಭಗವಂತನನ್ನು ಸೇರ್ತಾರೆ, ಆತನ ಜೊತೆ ಫ್ರೆಂಡ್ಶಿಪ್ ಮಾಡ್ತಾರೆ, ಹನುಮಂತ ಸೇವೆ ಮಾಡ್ತಾರೆ, ಆತನ ಒಂದು ಕೀರ್ತನ ಕೇಳ್ತಾರೆ, ಕೀರ್ತನೆಗಳನ್ನ ಹಾಡ್ತಾರೆ. ಎಷ್ಟೋ ದಾರಿ ಇದೆ. ಆದ್ರೆ ಆತ್ಮ ನಿವೇದನೆ ಮಾಡೋದು ಅಂದ್ರೆ ಆತ್ಮವನ್ನೇ ನೈವೇದ್ಯವಾಗಿ ಅರ್ಪಿಸೋದು ಅಂತ. ಅದಕ್ಕೆ ಭಗವಂತನಿಗೆ ನಾವು ಹತ್ರ ಆಗ್ಬೇಕಂದ್ರೆ ಆತನಿಗೆ ಇಷ್ಟವಾದದ್ದನ್ನು ಎಷ್ಟೇ ಕಷ್ಟ ಆಗ್ಲಿ ಸಮರ್ಪಿಸ್ಬೇಕು. ಭಗವಂತನಿಗೆ ಇಷ್ಟವಾದ ಕೆಲಸ ಮಾಡ್ಬೇಕು, ಆತನ ಅನುಗ್ರಹಕ್ಕೆ ನಾವು ಪಾತ್ರರಾಗ್ಬೇಕು. ತುಂಬಾ ಜನ ದೇವರ ಇಷ್ಟ ಏನು ಅಂತ ಗೊತ್ತಿಲ್ಲದೆ ನಮಗೆ ಇಷ್ಟವಾದನ್ನು ಸಮರ್ಪಿಸ್ತಾ ಇರ್ತಾರೆ. ಇವತ್ತು ನಮಗೆ ಇಟಚ್ಚಿ ಮೆಣಸಿಕಾಯಿ ತಿನ್ಬೇಕು ಅಂತ ಅನ್ಸ್ತಾ ಐತೆ, ನೈವೇದ್ಯಕ್ಕೆ ಅದನ್ನೇ ಮಾಡೋಣ. ದೇವರಿಗೂ ಇಷ್ಟ ಆಗುತ್ತೆ ಅಷ್ಟೇ. ನನಗೆ ಏನ್ ಬೇಕು? ಹೋಳಿಗೆ ಬೇಕು, ಅಥವಾ ಸ್ವೀಟ್ ಪೊಂಗಲ್ ಬೇಕು. ಏನಂದು ಭಗವಂತನಿಗೆ ಇಷ್ಟ ಅದೆಲ್ಲ ಏನೂ ಬೇಕಿಲ್ಲ ಆತನಿಗೆ. ಯಾವ ಆಹಾರನೂ ಆತನಿಗೆ ಬೇಕಿಲ್ಲ. ಆತನಿಗೆ ಇಷ್ಟ ಆದ್ದೇನು? ಆತ್ಮ ನಿವೇದನೆ. ಇದಕ್ಕೆ ಒಂದು ಅನಾದಿ ಕಾಲದಿಂದ ಒಂದು ಆಚರಣೆ ಮಾಡ್ಕೊಂತ ತೆಂಗಿನಕಾಯಿ ಹೊಡಿಯೋದು ದೇವರಿಗೆ. ಅದು ಯಾಕೆ ಅಂತ ನಮಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ತೆಂಗಿನಕಾಯಿ ಹೊರಗಡೆ ಸಿಪ್ಪಿ ಇರುತ್ತಲ್ಲ, ಅದು ಈ ದೇಹ ಭಾವ. ಇದನ್ನ ಮೊದ್ಲು ತೆಗಿತಾರಲ್ಲ, ಸುಲಿತಾರಲ್ಲ, ಸುಲಿದ ಮೇಲೆ ಚಿಪ್ಪು ಬರುತ್ತಲ್ಲ, ಆಮೇಲೆ
ನೈವೇದ್ಯ ಮೊದಲು ಆ ಸಿಪ್ಪೆ ತೆಗಿಬೇಕು, ಈ ದೇಹ ಭಾವನೆ ಬಿಡಬೇಕು. ನಂತರ ನಾರನ್ನು ತೆಗಿಬೇಕು, ನಂತರ ಕಾಯಿ ಹೊಡಿಬೇಕು. ಆಗ ಬಿಳಿಯದಾದ ಕೊಬ್ಬರಿ ಸಿಗುತ್ತೆ, ಅದನ್ನ ನೈವೇದ್ಯ ಮಾಡ್ತೀವಲ್ಲ ತೆಂಗಿನಕಾಯಿ, ಜೊತೆಗೆ ಸಿಹಿಯಾದ ನೀರು ಸಿಗುತ್ತೆ. ಅದಕ್ಕೆ ಅದರಂತೆ ಸ್ವಚ್ಛವಾದ ಪ್ರಕಾಶಮಾನವಾದ ಆತ್ಮನನ್ನು ನಿವೇದನೆ ಮಾಡ್ಬೇಕಂದ್ರೆ ಮೊದಲು ಸಿಪ್ಪೆ ತರ ಇರುವ ಶರೀರವನ್ನು ತೆಗೆಯುವ ಹಾಗೆ ಕಣ್ಣು ಮುಚ್ಚಿಕೊಳ್ಬೇಕು. ಈ ಶರೀರ ಭಾವ ಬಿಟ್ಟು ಬಿಡ್ಬೇಕು, ನಾವು ಕಣ್ಣು ಮುಚ್ಕೊಳ್ಬೇಕು. ನಂತರ ಮೇಲೆ ಸಿಪ್ಪೆ ಇರುತ್ತೆ ನೋಡ್ರಿ, ಬ್ರೌನ್ ಕಲರ್ ಸಿಪ್ಪೆ, ಅದನ್ನ ತೆಗಿಬೇಕು. ಅದು ಏನ್ ಗೊತ್ತಾ? ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಮದ, ಮತ್ಸರ ಎಲ್ಲವನ್ನು ತೆಗಿಬೇಕು. ಎಲ್ಲ ಹೋಯ್ತು. ತೆಂಗಿನಕಾಯಿ ಹೊಡಿಬೇಕು. ಏನದು? ಅಹಂಕಾರ, ಅದನ್ನೂ ಸಹ ತೆಗಿ ನೀನು. ಆಗ ನಮಗೆ ಸ್ವಚ್ಛವಾದ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ. ಆಗ ಭಗವಂತನಿಗೆ ಅದನ್ನು ನಿವೇದಿಸ್ತೀವಿ. ಕಣ್ಮುಚ್ಕೊಂಡು ಕುತ್ಕೋ, ಶರೀರ ಭಾವ ಬಿಡು, ಅರಿಷಡ್ ವರ್ಗಗಳನ್ನು ತೆಗಿ, ಅಹಂಕಾರವನ್ನು ತೆಗಿ. ಆಗ ನಿನ್ ಮನಸ್ಸು ಖಾಲಿ ಆಗುತ್ತೆ. ಆ ಶುದ್ಧವಾದ ಆತ್ಮವನ್ನು ನಿವೇದನೆ ಮಾಡು ಭಗವಂತನಿಗೆ. ಹಾಗೆ ಆ ತೆಂಗಿನಕಾಯಿಯ ನೀರು ಎಷ್ಟು ಸ್ವೀಟ್ ಆಗಿರುತ್ತೋ ಅದೇ ತರಹ ಎಣೆ ಇಲ್ಲದ ಆನಂದ ಸಿಗುತ್ತೆ ನಿಂಗೆ, ಅಲ್ಟಿಮೇಟ್ ಆನಂದ. ಹೀಗೆ ತೆಂಗಿನಕಾಯನ್ನು ಸಮರ್ಪಿಸುವುದರಲ್ಲಿ ಇರುವ ಅಂತರಾರ್ಥವನ್ನು ಗ್ರಹಿಸಿ ಆತ್ಮವನ್ನು ನಿವೇದಿಸುವವರು ದೇವರ ರೂಪವನ್ನು ದರ್ಶಿಸ್ತಾರೆ. ಅದಾಗೆ ಹಾಗೆ ಧ್ಯಾನ ಮಾಡಿ ಆತ್ಮ ನಿವೇದನೆ ಮಾಡಿ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗೋಣ. ನೆಕ್ಸ್ಟ್, ಸಕಲವು ಆತನೇ. ಇದು ಎಲ್ಲರಿಗೂ ಗೊತ್ತಲ್ಲ ನಮಗೆ. ಎಲ್ಲ ಸಕಲ ಚರಾಚರ ಸೃಷ್ಟಿಯೆಲ್ಲ ಭಗವಂತ ಸೃಷ್ಟಿ ಮಾಡಿದ್ದೆ. ಈ ಶಕ್ತಿ ಇಲ್ಲದಿದ್ರೆ ಏನೂ ಆಗಲ್ಲ. ಒಂದು ಹುಲ್ಲು ಕಡ್ಡಿ ಅಲ್ಲಾಡ್ಬೇಕಂದ್ರೂ ಭಗವಂತನ ಪ್ರೇರಣೆ ಬೇಕು. ಮಾನವನಿಗೆ ಭಗವಂತನೇ ಎಲ್ಲ, ಆತನ ಇಲ್ದಿದ್ರೆ ಯಾವುದೂ ಇಲ್ಲ. ಈ ಸೃಷ್ಟಿಯಲ್ಲಿ ಯಾವುದೇ ಆಗ್ಲಿ, ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಎಲ್ಲವೂ ಆತನ ಇಚ್ಛೆ ಪ್ರಕಾರ ನಡೆಯುತ್ತೆ. ಕೆಲವರಿಗೂ ಒಬ್ರು ಏನಂತಾರಲ್ಲ, ನಾಸ್ತಿಕರು, ಅವ್ರು ಕೇಳ್ತಾರ ಒಂದು ಕ್ವಶನ್. ಹೌದು, ಒಳ್ಳೇದು ಕೆಟ್ಟದೆಲ್ಲ ಭಗವಂತನ ಇಚ್ಛೆ ನಡೆಯುತ್ತಿದ್ದಾಗ ಕೆಟ್ಟದ್ದು ಮಾಡ್ಬೇಕಾದ್ರೆ ಯಾಕೆ ಭಗವಂತ ಪ್ರೋತ್ಸಾಹಿಸ್ಬೇಕು ಅಂತ ಕೇಳ್ತಾರೆ. ಗುಡ್ ಕ್ವಶನ್ ಅಲ್ಲ. ಆದ್ರೆ ಅದಕ್ಕೆ ಏನಂತಾರಂದ್ರೆ, ಎಲ್ಲದಕ್ಕೂ ಭಗವಂತ ಇಲ್ಲಿ ಒಳಗಡೆ ಇದ್ದು ನಿಮಗೆ ಸೂಚನೆ ಕೊಡ್ತಾ ಇರ್ತಾನೆ. ಕೆಟ್ಟದ್ ಮಾಡ್ಬೇಕಾದ್ರೂ ನಿಮಗ್ ಕೊಡ್ತಾನೆ. ಆಗ ನೀವು ಕಣ್ಣು ಮುಚ್ಕೊಂಡು ಅಂಧರಾಗಿರ್ತೀರಿ. ಅದನ್ನ ಕೇಳಲ್ಲ, ಬೇಡ ಹೋಗ್ಬೇಡ, ಈ ದಾರಿಯಲ್ಲಿ ಹೋಗ್ಬೇಡ, ನಿಂಗೆ ಒಳ್ಳೇದಾಗಲ್ಲ ಅಂತ. ಅದನ್ನ ನೀನ್ ಕೇಳಲ್ಲ. ಆತ ಏನ್ ಮಾಡ್ತಾನೆ? ಆದ್ರೆ ಮಾಡುವವರು ನಾನು ಅನ್ನುವ ಅಹಂಕಾರದಿಂದ ಎಲ್ಲವನ್ನು ಮಾಡ್ತಾರೆ, ಹಾಳಾಗ್ತಾರೆ. ಅದಕ್ಕೆ ನಾನು ಅನ್ನುವ ಅಹಂಕಾರ ಬಿಟ್ಟು ಭಗವಂತ ನಡೆಸ್ತಾ ಇದ್ದಾನೆ ಅಂತ ಭಾವಿಸಿದಾಗ ನಡೆಯೋದೆಲ್ಲವೂ ಒಳ್ಳೇದಾಗಿರುತ್ತೆ. ಏನ್ರಿ, ನಾವ್ ಏನಾದ್ರೂ ಮಾಡ್ತೀವ? ನಮ್ ಶಕ್ತಿ ಇದೆನಾ? ಇಲ್ಲಿ ಕುತ್ಕೊಂಡು ನಾನು ಹೇಳ್ತಾ ಇದ್ದ ನನಗೆ ಗುರುಗಳು ನಡೆಸ್ತಾ ಇದಾರೆ, ಇಲ್ಲಿ ಅವರೇ ಪ್ರೇರಣೆ. ಇದಕ್ಕೆ ನಾನಷ್ಟು ಕ್ಲಾಸ್ ಮಾಡಿದೆ, ನಾನಷ್ಟು ಜನರಿಗೆ ಧ್ಯಾನ ಹೇಳ್ಕೊಟ್ಟೆ, ಇವತ್ತಷ್ಟು ದೊಡ್ಡ ಪ್ರೋಗ್ರಾಮ್ ನಾನು ಹೇಳ್ಕೊಟ್ಟೆ, ನೀನ್ ಏನು ಇಲ್ಲ, ಜೀರೋ. ಅಲ್ಲಿ ಹಿಂದೆ ನಮ್ಮ ಗುರುಗಳು ಇದ್ದು ಮಾಡಿಸ್ತಾ ಇದ್ದಾರೆ. ಇಲ್ಲ ಅವ್ರಿಲ್ಲಾಂದ್ರೆ ಏನೂ ಆಗಲ್ಲ. ಎಲ್ಲರೂ ನೋಡ್ತಾ ಇರ್ತಾರೆ. ಅವ್ರು ಯಾವತ್ತಾದ್ರೂ ಗುರುಗಳು, ಪತ್ರಿಜಿ ಗುರುಗಳು ಹೇಳ್ಕೊಂಡಿದಾರ, ಇಷ್ಟು ಜನರಿಗೆ ನಾನು ಧ್ಯಾನ ಹೇಳ್ಕೊಟ್ಟಿನಿ, ಇಷ್ಟು ಕಡೆ ಓಡಾಡಿದೀನಿ, ಎಷ್ಟು ನಾನು ಶ್ರಮ ಪಟ್ಟಿದ್ದೀನಿ? ಯಾವತ್ತೂ ಹೇಳಿಲ್ಲ ಅವ್ರು. ಇನ್ನು ನಾವೆಲ್ಲ ಎಷ್ಟರ ಮಟ್ಟಿಗೆ ಇದ್ದೀವಿ? ಅದೇ ಅಹಂಕಾರ ಮೊದಲು ಬಿಡಬೇಕು. ಯಾವಾಗ್ಲೂ ಅಹಂಕಾರ ಬರುತ್ತೆ, ನಾವು ಎಷ್ಟೋ ಮೆಟ್ಲುಗಳು ಕೆಳಗಿಳಿತೀವಂತೆ, ನಾವು ಅಂದ್ರೆ ಡೌನ್ ಆಗ್ಬಿಡ್ತೀವಿ ನಾವು. ಅದಕ್ಕೆ ನನ್ನದೇನಿಲ್ಲ, ಎಲ್ಲವೂ ಆತನದೇ ಅಂತ ಒಂದು ರಹಸ್ಯ ನಮಗೆ ಗೊತ್ತಿರ್ಲೇಬೇಕು. ನೆಕ್ಸ್ಟ್, ಮಾನವನ ಕರ್ತವ್ಯ. ಏನ್ ಮಾನವನ ಕರ್ತವ್ಯ? ಎಲ್ಲರಿಗೂ ಗೊತ್ತಲ್ಲ. ದುಡಿಬೇಕು, ಮನೆ ಇದ್ದವ್ರನ್ನ, ಫ್ಯಾಮಿಲಿ ಮೆಂಬರ್ಸ್ನ ಪೋಷಣೆ ಮಾಡಬೇಕು, ಅಷ್ಟೇ ಗೊತ್ತಿರೋದು ನಮಗೆ. ಆದ್ರೆ ಮುಖ್ಯವಾದ ಕರ್ತವ್ಯ ಏನು ಅಂತ ತಿಳಿದುಕೊಳ್ಳದೆ ಹೋಗ್ತಾ ಇದ್ದಾನೆ. ನಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ಗೆ, ಗಂಡ ಹೆಂಡತಿ, ಅಪ್ಪ ಅಮ್ಮ, ಫ್ರೆಂಡ್ಸಿಗೆ, ಅಣ್ಣ ತಮ್ಮಂದ್ರಿಗೆ, ಅಕ್ಕ ತಂಗಿರಿಗೆ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ.
ತನ್ನ ನಿಜವಾದ ಕರ್ತವ್ಯವನ್ನು ತಪ್ಪದೆ ತಿಳಿದುಕೊಳ್ಬೇಕು. ಏನದು ಕರ್ತವ್ಯ? ನಾನು ಆತ್ಮಸ್ವರೂಪಿ, ಆತ್ಮಕ್ಕೆ ತೃಪ್ತಿ ಆಗುವ ಕೆಲಸಗಳನ್ನು ನಾನು ಮಾಡಬೇಕು. ನಮ್ಮ ಈ ಅವಯವಗಳು ಎದಕ್ಕೋಸ್ಕರ ಇರ್ಬೇಕು ಗೊತ್ತಾ? ಆತ್ಮವನ್ನು ಕೇಳಲು, ಆತ್ಮವನ್ನು ನೋಡಲು, ಆತ್ಮದ ಜೊತೆ ಮಾತಾಡಲು, ಕೆಲಸ ಮಾಡಲು ಮಾತ್ರ ಉಪಯೋಗಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಅಷ್ಟೇ. ಆತ್ಮಕ್ಕೆ ಏನ್ ತೃಪ್ತಿ ಸಿಗುತ್ತೆ ಅಂತ ಕೆಲಸಗಳನ್ನೇ ಮಾಡ್ಬೇಕು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಳ್ಳೆ ಕೆಲಸಗಳು ಅಷ್ಟೇ. ಭಗವಂತನಿಗೆ ಈ ಜೀವನವನ್ನು ಅರ್ಪಿಸುವುದೇ ಮಾನವನ ಆದ್ಯ ಕರ್ತವ್ಯ. ಅನ್ಯ ವಿಷಯಗಳ ಮೇಲಲ್ಲದೆ ಆತ್ಮದ ಮೇಲೆ ದೃಷ್ಟಿ ಇಡಬೇಕು. ಆತ್ಮದ ಮೇಲೆ ದೃಷ್ಟಿ ಇಡಬೇಕಂದ್ರೆ ಧ್ಯಾನ ಮಾಡ್ಬೇಕು. ಧ್ಯಾನವೇ ಮಾನವನ ನಿಜವಾದ ಕರ್ತವ್ಯ. ಧನ ಸಂಪಾದನೆ, ಹೆಸರು ಸಂಪಾದನೆ, ಪದವಿ ಸಂಪಾದನೆ ಎಲ್ಲ ಬೇಕು ಜೀವನ ಮಾಡಕ್ಕೆ, ಯಾವೂ ಬೇಡ ಅಂತಿಲ್ಲ. ಆದ್ರೆ ಎಷ್ಟು ಬೇಕೋ ಅಷ್ಟೇ ಇರ್ಬೇಕು. ಒಬ್ಬೊಬ್ರು ನೋಡ್ರಿ ದುಡಿತಾ ಇರ್ತಾರೆ. ನೀವು ನಮ್ಮ ಸುತ್ತಮುತ್ತಲು ತುಂಬಾ ಜನ ಇರ್ತಾರೆ, ಯಾವ ಸಮಯ ಕೊಡಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ. ಬೆಳಗ್ಗೆ ಎದ್ದೋಗೋದು ದುಡಿಯಕ್ಕೆ, ರಾತ್ರಿ ಯಾವಾಗೋ ಬರೆಯೋದು. ಕಡೆಗೆ ನಾವು ಜೀವನದಲ್ಲಿ ಆರಾಮಾಗಿ ಇರೋಣಪ್ಪ ಅಂತ ಅನ್ಕೊಳ್ಳೋದ್ರಾಗೆ 60-70 ವರ್ಷ ಬಂದ್ಬಿಟ್ಟಿರ್ತವ್ರಿ. ಮುಗೀತು. ಇನ್ನೇನು ನೀವು ಲೈಫಲ್ಲಿ ಎಂಜಾಯ್ ಮಾಡ್ತೀರಾ? ಇನ್ನೇನ್ ಸಾಧನೆ ಮಾಡ್ತೀರಾ? ಇನ್ನೇನು ಮಾನವನಾಗಿ ಹುಟ್ಟಿದ್ದನ್ನ ನಾವು ಅದನ್ನ ಗುರಿ ಸಾಧಿಸ್ತೀವಿ? ಯಾವುದೂ ಇಲ್ಲ. ಓಕೆ, ನೆಕ್ಸ್ಟ್ ದೇಹ ಸೌಂದರ್ಯ, ಆತ್ಮ ಸೌಂದರ್ಯ. ನಾವು ಸಾಮಾನ್ಯವಾಗಿ ಈ ದೇಹಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಲ್ಲ. ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕ್ತಿವಿ, ಮೇಕಪ್ ಮಾಡ್ಕೊಂತೀವಿ, ಅಲ್ಲ ಚೆನ್ನಾಗಿರ್ಬೇಕಂತ ಅನ್ಕೊಂತೀವಿ, ಆಸೆ ಪಡ್ತೀವಿ ಎಲ್ಲಾರು ನನ್ನ ನೋಡ್ಲಿ ಅಂತ. ಆರೋಗ್ಯವಾಗಿರ್ತೀವಿ, ವಾಕಿಂಗ್ ಮಾಡ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ, ಇನ್ನು ಏನ್ ಬೇಕೋ ಈ ದೇಹ ಅಷ್ಟು ಚೆನ್ನಾಗಿ. ಆದ್ರೆ ನಿಜವಾದ ದೇಹ ಸೌಂದರ್ಯ ಇರೋದೆಲ್ಲಿ? ನಿಜವಾದ ಸೌಂದರ್ಯ ಇರೋದ್ರಲ್ಲಿ ದೇಹದಲ್ಲ, ಆತ್ಮ ಸೌಂದರ್ಯ ಬೇಕು ಮನುಷ್ಯನಿಗೆ. ಇರ್ಬೇಕು, ದೇಹನ ಚೆನ್ನಾಗಿ ಕಾಪಾಡ್ಬೇಕು. ಯಾಕಂದ್ರೆ ಇದೊಂದು ಇನ್ಸ್ಟ್ರೂಮೆಂಟ್, ಆದ್ರೆ ಅತಿಯಾಗಿರ್ಬಾರ್ದು. ಆತ್ಮ ಸೌಂದರ್ಯಕ್ಕೆ ನಾವು ಪ್ರಾಮುಖ್ಯತೆಯನ್ನು ಕೊಡಬೇಕು. ಉದಾಹರಣೆ ಅಂದ್ರೆ, ದೊಡ್ಡ ಉದಾಹರಣೆ ಅಂದ್ರೆ ಅಷ್ಟಾವಕ್ರ. ಆತ ದೈಹಿಕವಾಗಿ ವಿಕಾರವಾಗಿದ್ರು ಮಹಾಜ್ಞಾನಿ. ಯಾರಾದ್ರೂ ಅವನು ಹೋಗ್ಬೇಕು, ಯಾಕಂದ್ರೆ 8 ಕಡೆ ಆತನ ದೇಹ ತಿರ್ಚ್ಕೊಂಡ್ಬಿಟ್ಟಿತ್ತು, ಅಷ್ಟು ವಿಕಾರವಾಗಿದ್ದ. ಯಾರಾದ್ರೂ ತನ್ನನ್ನು ನೋಡಿ ನಕ್ರು ಸಹ ಅದನ್ನ ಆತನ ಒಳಗೆ ತೆಗೆದುಕೊಳ್ತಾ ಇರ್ಲಿಲ್ಲ. ಆತ್ಮ ಸೌಂದರ್ಯಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟು ಶ್ರೇಷ್ಠ ವ್ಯಕ್ತಿ ಆಗ್ತಾನೆ. ಇಂತಹ ವ್ಯಕ್ತಿಗಳು ಲೋಕಕ್ಕೆ ಅಷ್ಟಾವಕ್ರ ಗೀತೆ ಏನ್ ಚೆನ್ನಾಗಿದೆ, ಪ್ರತಿಯೊಬ್ರು ಅದನ್ನು ತಿಳ್ಕೊಳ್ಳೇಬೇಕು. ಲೋಕಕ್ಕೆ ಎಷ್ಟೋ ಉಪಕಾರ ಮಾಡ್ತಾರೆ, ಎಲ್ಲರಿಗೂ ಎಷ್ಟೋ ಜ್ಞಾನ ಆನಂದವನ್ನು ಕೊಡ್ತಾರೆ. ತಾವು ಆನಂದವಾಗಿರ್ತಾ ಇತರರಿಗೂ ಆನಂದವನ್ನು ಹಂಚ್ತಾರೆ. ದೇಹ ಸೌಂದರ್ಯ ಎಷ್ಟು ದಿವಸ ಇರುತ್ತಾರೆ? ವಯಸ್ಸಾದಂಗೆಲ್ಲ ಕರಗು ಹೋಗ್ಬಿಡುತ್ತೆ ಅದು. 40 ವರ್ಷ ಒಂಥರ ಇರುತ್ತೆ, 50-60 ಬಂದ್ಕೊಳ್ಳ ಆಗ್ಲೇ ಆಕ್ಟಿವ್ ಇರೋದಿಲ್ಲ. ದೇಹ ಒಂದ್ ಸ್ವಲ್ಪ ಸುಕ್ಕು ಬಿಳಕ್ಕೆ ಶುರು ಆಗುತ್ತೆ. ಆದ್ರೆ ಆತ್ಮ ಸೌಂದರ್ಯ ಶಾಶ್ವತವಾಗಿದೆ. ಅಂತ ಸೌಂದರ್ಯ ಬೆಳೆಯುತ್ತಾ ಹೋದ ಹಾಗೆ ಆತ್ಮ ಸೌಂದರ್ಯ ಯಾವಾಗ ಬೆಳೀತಾ ಬೆಳೀತಾ ಹೋಗ್ತವೆ, ಕೆಟ್ಟ ಗುಣಗಳು, ಹವ್ಯಾಸಗಳು ಕರಿಗೂ ಹೋಗ್ಬಿಡ್ತವೆ. ಇವರು ಸತ್ಯದಲ್ಲೇ ಜೀವಿಸ್ತಾರೆ, ಧರ್ಮಯುಕ್ತವಾಗಿ ಜೀವಿಸ್ತಾರೆ. ಹಾಗಾದ್ರೆ ಆತ್ಮ ಸೌಂದರ್ಯ ಬೇಕು ಅಂದ್ರೆ ಏನ್ ಮಾಡ್ಬೇಕು? ಧ್ಯಾನ ಮಾಡ್ಬೇಕು. ನೋಡಿ, ಎಲ್ಲದಕ್ಕೂ ರಾಮ ಬಾಣ ಧ್ಯಾನ. ಕೆಲವ್ರು ಕೇಳ್ತಾರೆ, ಹೌದ್ರಿ ನೀವೇನೋ ದೇಹ ಸೌಂದರ್ಯ ಆತ್ಮ ಸೌಂದರ್ಯ ಅಂತ ಹೇಳ್ತೀರಿ, ದೇಹ ಸೌಂದರ್ಯ ಕಣ್ಣಿಗೆ ಕಾಣಿಸಬ್ಬ ಎಷ್ಟು ಚೆನ್ನಾಗಿದಾರ ಅವ್ರು, ಏನ್ ಲಕ್ಷಣವಾಗಿದಾರಲ್ಲ, ಕೈ ಮುಗಿಬೇಕು. ಕರೆಕ್ಟ್. ಹಾಗಾದ್ರೆ ಆತ್ಮ ಸೌಂದರ್ಯ ಹೇಗ್ ಕಾಣಿಸುತ್ತೆ? ಖಂಡಿತ ಕಾಣಿಸುತ್ತೆ. ಆತ್ಮ ಸೌಂದರ್ಯ ಯಾರ ಹತ್ರ ಇರ್ತೋ ಅವ್ರ ಮಾತು, ಕತೆ, ಅವರ ನಡತೆ, ಅವರ ಕೆಲಸ, ಇದರಿಂದ ನಮಗೆ ಗೊತ್ತಾಗ್ಬಿಡುತ್ತೆ. ಅವರ ಆಲೋಚನೆ ಮಾಡುವ ರೀತಿ, ಅವರ ಸಂಸ್ಕಾರ, ಇದರಿಂದ ಅವರ ಆತ್ಮ ಸೌಂದರ್ಯ ಎಷ್ಟು ಇದೆ ಅಂತ ನಾವು ತಿಳ್ಕೊಳ್ಬೋದು. ಇಂಥವ್ರು ಎಲ್ಲರನ್ನು ಪ್ರೀತಿ ಮಾಡ್ತಾರೆ, ಎಲ್ಲರನ್ನು ಗೌರವಿಸ್ತಾರೆ, ಮಾನಾಪಮಾನಗಳನ್ನು ಲೆಕ್ಕಿಸೋದಿಲ್ಲ, ಪ್ರಾಣಿ ಹಿಂಸೆ ಮಾಡೋದಿಲ್ಲ, ಧ್ಯಾನ ಸಾಧನೆಗೆ, ಜ್ಞಾನ ಸಂಪಾದನೆಗೆ, ಲೋಕದ ಸೇವೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ.
ಇದು ಇರೋದು. ಅದಕ್ಕೆ ನಾವು ಆತ್ಮ ಸೌಂದರ್ಯ ಬೆಳೆಸುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಓಕೆ, ನೆಕ್ಸ್ಟ್ ಭಗವಂತನನ್ನು ಕುರಿತು ನಾವು ತಿಳಿದುಕೊಳ್ಬೇಕು. ತಿಳಿದುಕೊಳ್ತಾ ಇದೀವ ಭಗವಂತನ ಕುರಿತು? ಇಲ್ಲ. ಇಂದ್ರಿಯ ಸುಖಗಳಿಗೆ ಒಳಗಾಗಿ ಅದರ ಮೇಲೆ ನಮ್ಮ ದೃಷ್ಟಿ. ಅದೇ ಒಂದ್ ಕೆಲಸ ಮಾಡ್ತಾರೆ. ಏನ್ ಟಿಫನ್ ಮಾಡ್ಬೇಕು, ಏನ್ ರುಚಿಯಾಗಿ ತಿನ್ಬೇಕು, ಎಲ್ಲೆಲ್ಲಿ ಹೋಗ್ಬೇಕು, ಯಾವ ಹೋಟ್ಲಿಗೆ ಹೋಗ್ಬೇಕು, ಎಂತ ಬಟ್ಟೆ ತೊಡ್ಬೇಕು, ಇದೇ ನಮ್ಮ ಚಿತ್ತ. ಈ ಒಂದು ವ್ಯಾಮೋಹದೊಳಗೆ ಬಿದ್ದು ಭಗವಂತನನ್ನು ಅರಿಯೋದಕ್ಕೆ ಪ್ರಯತ್ನನೇ ಪಡೋದಿಲ್ಲ. ಆದ್ರೆ ಯಾವಾಗ ಬರುತ್ತೆ ಭಗವಂತನ ಚಿಂತೆ, ನೆನಪು? ಕಷ್ಟ ಬಂದಾಗ, ಅಯ್ಯೋ ಭಗವಂತ ಇದು ಪಾರ್ ಮಾಡಪ್ಪ, ಮತ್ತೆ ಆ ಕಷ್ಟ ಪರಿಹಾರ ಆದ ತಕ್ಷಣ ಮತ್ತೆ ಭಗವಂತನ ಮರ್ತು ಬಿಡೋದು. ಅದಕ್ಕೆ ಅಂತಾರ ಸಂಕಟ ಬಂದಾಗ ವೆಂಕಟರಮಣ ಅಂತ ಎಷ್ಟು ಚೆನ್ನಾಗಿ ಹೇಳಿದಾರೆ ನಮ್ಮ ಹಿರಿಯರು. ನಾವು ಸ್ವಲ್ಪ ಆದ್ರೂ ವಿವೇಕವಂತರಾದ್ರೆ ಭಗವಂತನನ್ನು ಅರಿಯುವುದು ಕಷ್ಟವೇನಲ್ಲ. ಎಲ್ಲರನ್ನು ಏನು ಭಗವಂತ ಎಲ್ಲಿರ್ತಾನೆ? ಎಲ್ಲರನ್ನು ಪ್ರೀತಿ ಮಾಡ್ಬೇಕು, ಸೇವೆ ಮಾಡ್ಬೇಕು, ಭೂಮಿಯನ್ನು ಸ್ವರ್ಗವನ್ನಾಗಿ ಮಾಡ್ಬೇಕು. ಯಾವ್ದು ಇಂಪಾರ್ಟೆನ್ಸ್ ಇಲ್ಲೋ ಆ ವಿಷಯಗಳಿಗೆ ನಾವು ಬೆಲೆನೇ ಕೊಡಬಾರ್ದು. ಆದ ಕಾರಣ ಏನ್ ಮಾಡ್ಬೇಕು? ಧ್ಯಾನ ಮಾಡಿ ಭಗವಂತನನ್ನು ಅರಿಯೋದಕ್ಕೆ ಪ್ರಯತ್ನ ಪಡಬೇಕು. ಆಗ ಖಂಡಿತ ನಮಗೆ ದಾರಿ ಸಿಗುತ್ತೆ. ಆತನನ್ನ ಕುರಿತು ಆಲೋಚನೆ ಮಾಡ್ತೀವಿ. ಆತ ಏನ್ ಹೇಳಿದಾನೆ, ಏನ್ ಮಾಡಂತ ಹೇಳಿದಾನೆ, ಯಾವುದು ಸತ್ಯ, ಯಾವುದು ಧರ್ಮ ಅಂತ ತಿಳ್ಕೊಂಡು ಅದರಂತೆ ನಡಿ. ಅದೇ ಭಗವಂತನ ಅರಿವು. ನೆಕ್ಸ್ಟ್, ನಿಮ್ಮ ಹತ್ತಿರ ಇರುವ ಪರಮ ಗುರುವನ್ನು ಗುರುತಿಸಿ. ಎಷ್ಟು ವಿಪರ್ಯಾಸ ಅಂದ್ರೆ, ನಮಗೆ ಕಷ್ಟ ಬಂತಲ್ಲ ಇಮ್ಮಿಡಿಯೇಟ್ ಆಗಿ ಓಡ್ತೀವಿ ನಾವು ಇಲ್ಲಿಗೆ. ಯಾರಾದ್ರೂ ಜ್ಯೋತಿಷ್ಯ ಹೇಳ್ತಾರ, ಯಾರಾದ್ರೂ ಸನ್ಯಾಸಿಗಳಿದಾರ, ಯಾರು ಯೋಗಿಗಳು ಬಂದ್ರ ಪ್ರಶ್ನೆ ಕೇಳೋಣ, ಇಲ್ಲ ಇಂಥ ಕ್ಷೇತ್ರಕ್ಕೆ ಹೋಗೋಣ, ಹೀಗೆ ಮಾಡ್ತೀವಿ. ಆದ್ರೆ ಒಳಗಡೆ ಭಗವಂತ ಇದ್ದಾನೆ, ಧ್ಯಾನ ಮಾಡ್ತಾ ಇದೀವಿ, ಮೆಸೇಜ್ ಕೊಡ್ತಾ ಇದ್ದಾನ ಅವನು. ಹೀಗ್ ಮಾಡೋ, ನಿನ್ ಕಷ್ಟ ಬಂದ್ರೆ ಅದೇನು ಈಸಿಯಾಗಿ ಪರಿಹಾರ ಆಗುತ್ತೆ, ನಾನ್ ನೋಡ್ಕೊಂತೀನಿ ಅಂತೆಲ್ಲ ಹೇಳ್ತಾ ನಾವು ಕೇಳೋದೇ ಇಲ್ಲ. ಇಲ್ಲಿ ಹುಡುಕ್ರಿ, ಎಲ್ಲೋ ಹೋಗ್ಬೇಡಿ. ನಮ್ಮೊಳಗಡೆ ಅಂತರಾತ್ಮ ರೂಪದಲ್ಲಿ ಭಗವಂತ ಇದ್ದು ಎಷ್ಟೋ ಜ್ಞಾನವನ್ನು ಕೊಡ್ತಾ ಇದ್ದಾನೆ. ಅಂತಹ ಭಗವಂತನಿಗಿಂತ ಬೇರೆ ಪರಮ ಗುರುಗಳು ಬೇಕಾ? ಹೀಗೆ ಯಾರು ಅಂತರಾತ್ಮದ ಸೂಚನೆಗಳನ್ನು ಪಾಲಿಸ್ತಾರೋ ಅವರ ಆಧ್ಯಾತ್ಮಿಕ ವಿಜಯಗಳನ್ನು ಸಾಧಿಸ್ತಾರೆ, ಎಲ್ಲರನ್ನು ಆಕರ್ಷಿಸ್ತಾರೆ. ಅವರ ಮಾತುಗಳು ಎಲ್ಲರಿಗೂ ವೇದ ವಾಕ್ಯಗಳಾಗುತ್ತವೆ. ಅದಕ್ಕಾಗಿ ಮೊದಲು ನಾವೇನ್ ಮಾಡ್ಬೇಕು? ಮನಸ್ಸನ್ನು ಶಾಂತಿಗೊಳಿಸ್ಬೇಕು. ಧ್ಯಾನ ನೋಡ್ರಿ, ಧ್ಯಾನ ಮಾಡ್ತಾ ಇದ್ರೆ ಗುರುಗಳು ಹೇಳ್ತಾ ಇದ್ರು, ನಿಮಗೆ ಏನಾದ್ರೂ ಪ್ರಾಬ್ಲಮ್ ಬರುತ್ತಾ, ಕಷ್ಟ ಬರುತ್ತಾ, ಗೋ ಅಂಡ್ ಸಿಟ್ ಫಾರ್ ಮೆಡಿಟೇಷನ್ ಅಂತ. ಕುತ್ಕೊಳ್ರಿ, ಧ್ಯಾನ ಮಾಡ್ತಾ ಇರ್ರಿ. ಧ್ಯಾನದಲ್ಲಿ ನಿಮಗೆ ಇಂಟ್ಯೂಷನ್ ಬರುತ್ತೆ, ಮನಸ್ಸು ಶಾಂತ ಆಗುತ್ತೆ. ಮನಸ್ಸು ಶಾಂತ ಆದಾಗ ಉಪಾಯ ಹೊಳೆಯುತ್ತೆ, ಪರಿಹಾರ ಸಿಗುತ್ತೆ ನಿಮಗೆ. ನಾವು ಆ ತರ ಮಾಡ್ಬೇಕು. ಅದಕ್ಕೆ ಮೊದಲು ಧ್ಯಾನ ಮಾಡಿ ಮನಸ್ಸನ್ನು ಶಾಂತಿಗೊಳಿಸ್ಬೇಕು. ಮನಸ್ಸಿನೊಳಗಿರೋ ಮಾಲಿನ್ಯನೆಲ್ಲ ತೊಲಗಿಸ್ಬೇಕು. ಆಗ ಒಳಗಡೆ ಇಂಟ್ಯೂಷನ್, ಆ ಭಗವಂತ ಏನ್ ಹೇಳ್ತಿದ್ದಾನೆ ಅಂತ ಕೇಳಿಸ್ಕೊಳ್ತೀವಿ. ಆವಾಗ ನಮ್ಮ ಜೀವನ ಅದು ಕೇಳಿಸ್ಕೊಂಡು ಆಚರಿಸಿದ ಧನ್ಯ ಆಗುತ್ತೆ. ದಿವ್ಯತ್ವವನ್ನು ಹೊಂದುತ್ತೇವೆ, ಪರಮ ಪುರುಷರಾಗುತ್ತೇವೆ, ಋಷಿಗಳಾಗುತ್ತೇವೆ, ಬ್ರಹ್ಮರ್ಷಿಗಳಾಗುತ್ತೇವೆ. ಅದಕ್ಕೆ ನಮ್ಮ ಗುರುಗಳು ಹೇಳಿದ್ದು, ನೀವು ಸಹ ಪತ್ರಿಜಿ ಗುರುಗಳೇ ಅಂತ ಹೇಳಿದ್ರು. ಆ ಗುರು ಮಾಡಿದ್ದು ನೀವು ಮಾಡ್ರಿ. ಅದಕ್ಕೆ ಗುರು ಶಿಷ್ಯರ ಸಂಬಂಧ ಅವ್ರು ಹೇಳೇ ಇಲ್ಲ ಇಲ್ಲೂ. ನಾನ್ ಗ್ರೇಟು, ನೀವು ಕಡಿಮೆ ಅಂತಿಲ್ಲ. ಎಲ್ಲರೂ ಗುರುಗಳೇ, ಎಲ್ಲರೂ ಈಕ್ವಲ್, ಎಲ್ಲರೂ ಬ್ರಹ್ಮರ್ಷಿಗಳೆಲ್ಲ. ಅಂದ್ರೆ ಯಾವಾಗ ಎಲ್ಲವನ್ನು ಪಾಲಿಸಿದಾಗ. ಈಗೇನು ನಾನು ಹೇಳಿದ್ನಲ್ಲ, ಇನ್ನು ಇದೆ, ಮುಂದೆ ಯಾವಾಗಾದ್ರೂ ಹೇಳ್ತೀನಿ. ನಾವು ಹೇಳಿದ ಈ ಎಲ್ಲ 2 ದಿವಸ ಹೇಳಿದ ಸೂಚನೆಗಳನ್ನೆಲ್ಲ ಪಾಲಿಸ್ಬೇಕು ನಾವು. ಸಂಸಾರದೊಳಗಿದ್ದು ನಿರ್ಮಾಣ ಹೊಂದಬೇಕು. ಆಗ ಅದು ನಿಜವಾದ ವಿಜಯ. ಅದಕ್ಕೆ ನಮ್ಮ ಗುರುಗಳು ಒಂದು ಈಸಿ ಹೇಳ್ಬಿಟ್ಟಾರೆ, 2 ಕುದುರೆ ಮೇಲೆ ಸವಾರಿ ಅಂತ ಹೇಳಿದಾರೆ. ಕರೆಕ್ಟ್, ಯಾವುದು ಬಿಡಂಗಿಲ್ಲ ನೀನು. ಪ್ರಾಪಂಚಿಕ 50%, ಆಧ್ಯಾತ್ಮಿಕ 50%. 2ರ ಮೇಲೆ ಕಾಲು ಇಟ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಲ್ಲ? ಅದ್ ನೋಡಿದೀರಾ? ಕುದುರೆಗಳ ಮೇಲೆ ಒಂದ್ ಕಾಲ ಆ ಕಡೆ, ಈ ಕಡೆ, ಎಷ್ಟು ಬ್ಯಾಲೆನ್ಸ್ ಮಾಡ್ಬೇಕು. ಅದೇ ತರ ನಾವು ಧ್ಯಾನಿಗಳಿದ್ದೀವಿ. ಈ ಕಡೆ ಸಂಸಾರ ನೋಡ್ಕೊಂತ ಈ ಕಡೆ ಧ್ಯಾನ ಮಾಡ್ತೀವಿ.
ಧ್ಯಾನ ಪ್ರಚಾರ ಮಾಡ್ತೀವಿ, ಎಲ್ಲಿ ಹೋಗ್ಬೇಕಂದ್ರೂ ಹೋಗ್ತೀವಿ, ಯಾವ್ದು ಕಡೆಗಣಿಸಲ್ಲ ನಾವು. ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೆ ನಾನು ಅಷ್ಟೇ ನೋಡ್ರಿ, ಬೆಳಗ್ಗೆ 2.5 hours 3 hours ಧ್ಯಾನ ಮಾಡ್ತೀನಿ. ಎದ್ದು ಮನೆ ಕೆಲಸ ಮಾಡ್ತೀನಿ, ಸ್ವಲ್ಪ ಅಂದ್ರೆ ಲೆಟ್ ಡೌನ್ ಆಗ್ತೀನಿ, ಮಲಗ್ತೀನಿ, ಅಂದ್ರೆ ನಿದ್ದೆ ಮಾಡಲ್ಲ. ಸುಮ್ಮನೆ ಏನಾದ್ರು ಬುಕ್ಸ್ ಓದೋದು, ಮತ್ತೆ ಕೆಲಸ ಎಲ್ಲಾದ್ರು, ಆಮೇಲೆ ಯಾವ್ದಾದ್ರು ಏನಾದ್ರು ಇದ್ರೆ ಕ್ಲಾಸ್ ಇದ್ರೆ ನೋಟ್ಸ್ ಮಾಡ್ಕೊಳ್ಳೋದು, ಓದೋದು, ನೈಟ್ ಮಲಗ, ಮುಗೀತು. ಆಯಾಸನೇ ಆಗೋದಿಲ್ಲ ಎಷ್ಟು ಕೆಲಸ ಮಾಡಿದ್ರು. ಯಾಕೆ? ಧ್ಯಾನ ನಮಗೆ ಅಷ್ಟು ಶಕ್ತಿ ಕೊಡುತ್ತೆ. ಮತ್ತೆ ಸಾಯಂಕಾಲ ಧ್ಯಾನ, ಮತ್ತೆ ರಾತ್ರಿ ಮಲಗುವಾಗ ಧ್ಯಾನ. ಮನಸ್ಸಿನಲ್ಲಿ ಯಾವುದೇ ತರದ ನೆಗೆಟಿವ್ ಆಲೋಚನೆಗಳೇ ಬರಲ್ಲ. ಏನಷ್ಟೇ ಏನ್ ಮಾಡ್ಬೇಕು ಪ್ಲಾನ್ ಅಷ್ಟೇ. ಏನ್ ಅಡಿಗೆ ಮಾಡ್ಬೇಕು, ಯಾರಾದ್ರೂ ಬರ್ತಾರಂದ್ರೆ ಏನ್ ರೆಡಿ ಮಾಡ್ಬೇಕು, ಎಲ್ಲಿ ಹೋಗ್ಬೇಕು, ಯಾರಿಗೆ ಹೇಳ್ಕೊಡ್ಬೇಕು, ಏನ್ ಬರ್ಕೋಬೇಕು ಇವತ್ತು, ಇಷ್ಟೇ ಪ್ಲಾನ್ ಅಂದ್ರೆ. ಓಕೆ ಮಾಸ್ಟರ್ಸ್, ಇಷ್ಟು ಹೇಳೋಕೆ ನಂಗೆ ಅವಕಾಶ ಮಾಡಿಕೊಟ್ಟಂತ ಪತ್ರಿಜಿಗೂ ಅನಂತ ಧನ್ಯವಾದಗಳು. ಹಾಗೆ ರಂಗನಾಥ್ ಸರ್ಗೂ ಅವರ ಟೀಮ್ನವರಿಗೂ ಧನ್ಯವಾದಗಳು. ಎಲ್ಲ ಆತ್ಮ ಬಂಧುಗಳಿಗೂ ಧನ್ಯವಾದಗಳು. ಥ್ಯಾಂಕ್ ಯು.